ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ನಮ್ಮ ವಾಹಿನಿ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ತಿರುಡುಗನ್ನಡ ಪ್ರದೇಶದಲ್ಲಿ ಉತ್ಪನ್ನವಾದಂಥ ಈ ಒಂದು ಸಾಹಿತ್ಯ ಕೃತಿ ಎಲ್ಲರ ಒಂದು ಮನಮಿಡಿಯುವಂಥ ಕೃತಿ. ಪ್ರಾರಂಭದಲ್ಲಿ ಒಂದು ಮಹಿಳೆಯವರಿಗೆ ಇಳಿಸುವಂಥ ಮಾಂದಿ, ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ, ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ, ಕುಂತ ಗಣಪಗ ಮಾಡುವೆನ ಶರಣ ಅನ್ನುವಂಥ ಈ ಒಂದು ನಾಂದಿಯಿಂದ ಪ್ರಾರಂಭವಾದಂಥ ಈ ಕತೆ ಸಂಗ್ಯಾಬಾಳ್ಯ ಬೈಲಂಗಲ್ ಪ್ರದೇಶದೊಳಗೆ ಜೀವದ ಗೆಳೆಯರು, ಎರಡು ದೇಹ ಒಂದೇ ಜೀವ ಇರುವಂಥವರು ಇಬ್ಬರು ಪರಸ್ಪರ ಒಬ್ಬೊಬ್ಬರಿಗೆ ತದ್ರೂಪವಾಗಿ ಒಂದೇ ಒಂದು ವೇಷದಲ್ಲಿ ಬರುವಾಗ ಇಬ್ಬರು ಜೀವದ ಗೆಳೆಯರು ಅಥವಾ ಒಡಹುಟ್ಟಿದವರು ಅನ್ನುವಂಥ ಭಾವ ಎಲ್ಲರಲ್ಲಿ ಮೂಡ್ತಾ ಇದೆ. ಅವರ ಯಾತಕ್ಕೇನು ಕಡಿಮಿಲ್ಲೋ ಗೆಳೆಯ ನನಗೆ, ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರುತ್ತಾನೋ ಗೆಳೆಯ ನನಗೆ ಅನ್ನುವಾಗ ದೇವರ ಒಂದು ಸ್ಮರಣೆ ಮಾಡ್ತಾ, ಗುರು ಹಿರಿಯರಿಗೆ ಅವರ ಒಂದು ಪ್ರೀತಿಯನ್ನು ವ್ಯಕ್ತ ಮಾಡ್ತಾ, ಅವರ ಮಣ್ತನದ ಒಂದು ಉದಾರ್ಯವನ್ನು ತೋರಿಸ್ತಾ, ಬೆಳ್ಳಿ ಬಂಗಾರ ಕಡಿಮಿಲ್ಲೋ ಗೆಳೆಯ ನನಗೆ, ಮಾಸ್ತೈತೇವ್ ಮಣಿಯಾಗ, ತಂದೆ ತಾಯಿ ಪ್ರೀತಿ ಐತೇವ್ ನನ್ನ ಮ್ಯಾಲ ಅಂತ ಹೇಳುವಾಗ ಇಬ್ಬರು ಗೆಳೆಯರು ಅನ್ಯೋನ್ಯತೆಯಿಂದ ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವವಿಲ್ಲದೆ ಬೈಲಂಗಲ ಪರಿಸರದಲ್ಲಿ ತಾವೇ ತಾನಾಗಿ ಹಕ್ಕಿಗಳಂತೆ ಹಾರಾಡ್ತಾ ಇರುವಾಗ ಆ ಒಂದು ಸನ್ನಿವೇಶದನ್ನು ಬಸವನ ದೇವರ ಜಾತ್ರೆಯಲ್ಲಿ ಇಬ್ಬರು ಗೆಳೆಯರು ಹೋದಾಗ ಸಹಜವಾಗಿ ಅಲಂಕಾರದಿಂದ ಕೂಡಿದಂಥ ಎಷ್ಟೋ ಮಂದಿ ಹೆಣ್ಣು ಮಕ್ಕಳಲ್ಲಿ ಅಗಣಿತ ನಕ್ಷತ್ರಗಳ ಸಮೂಹದಲ್ಲಿ ಚಂದ್ರ ಹೇಗೆ ಹೊಳಿತಾನೋ ಹಾಗೆ ಲಗಳರ ಮಿಡಿತಂದ ಒಬ್ಬ ಹೆಣ್ಣು ಗಂಡವರು ಅನ್ನುವಂಥ ಈ ಒಂದು ಪರಿಸರದ ಒಂದು ಮಧ್ಯದಲ್ಲಿ ಆ ಒಂದು ಗಂಗಾ ಅನ್ನುವಂಥ ಹೆಣ್ಣು ಕಂತಾಳೆ. ಅವಳನ್ನು ನೋಡಿದರೆ ಇನ್ನು ನೋಡಬೇಕು ಅನಿಸೋ ಒಂದು ಭಾವ ಇವರಲ್ಲಿ ಮೂಡಿದರೂ ಕೂಡ ಭಾಳ ಪ್ರಜ್ಞಾವಂತನಾಗಿ ಗೆಳೆಯನಿಗೆ ಹೇಳ್ತಾನೆ, ನೋಡು ಏನೇ ಆದರೂ ಕೂಡ ಪರಸ್ತ್ರೀಯರನ್ನು ನೋಡಬೇಕೇ ವಿನಃ ಹಾಗೆ ಅವ್ರ ಬಗ್ಗೆ ಯಾವಾಗಾದರೂ ಒಂದು ಅವಾಚ್ಯ ಮಾತುಗಳನ್ನು ಆಡಬಾರದು ಅಂತಂದರೂ ಕೂಡ ಒಮ್ಮೆ ಮೋಹಕ್ಕೆ ಬಿದ್ದಂಥ ಸಂಗ್ಯ ಇಲ್ಲ ಹೇಗಾದರೂ ಮಾಡಿ ಅವಳ ಸಂಘ ಮಾಡಬೇಕು ಅನ್ನುವಂಥ ಅಭಿಲಾಷೆ ಹೊಂದಿದಾಗ ಗಂಡುಳ್ಳ ಬರ್ತಿ ಅವಳಿಗೆ ಗಂಡದ ಅವ್ರದ್ದು ಒಂದು ಪ್ರತಿಷ್ಠಿತ ಮಣಿತನ ಅಂತ ತಿಳಿಸಿ ಹೇಳಿದರೂ ಕೂಡ ಆ ಒಂದು ಮನುಷ್ಯನಿಗೆ ಯಾವುದಾದ್ರೂ ಒಂದು ಪಡೆಯಬೇಕೆನ್ನುವಂಥ ಇಚ್ಛೆಯ ಪ್ರಬಲ ಆದಾಗ ಆವಾಗ ಅವನು ಏನು ಹೇಳಿದರೂ ಕೂಡ ಕೇಳುವುದಿಲ್ಲ. ಆವಾಗ ಬುದ್ಧಿ ಶೂನ್ಯ ಆಗ್ತೈತಿ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಇದನ್ನೇ ಕೂಡ ನಾವು ಮಹಾಭಾರತದಲ್ಲಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಹೇಳುವಾಗ ಕೃಷ್ಣ ಪರಮಾತ್ಮ ಈ ಮಾತನ್ನು ಉಲ್ಲೇಖ ಮಾಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಹೇಗೆಂದರೆ ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಸೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧೋದ್ಭವತಿ ಸಮೂಢ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಮಾತು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯವಾಗುವಂತೆ ಇಲ್ಲಿ ಸಂಗ್ಯಾಬಾಳ್ಯ ಕಥೆಯಲ್ಲಿ ಬಾಳೆ ಇದ್ದವನು ಒಂಥರ ಬುದ್ಧಿ ರೂಪವಾಗಿ ಹೇಳ್ತಾನೆ. ಯಾವುದೇ ಮನುಷ್ಯಾಗ ಏನನ್ನಾದರೂ ನೋಡಿದರೆ ಅದನ್ನು ಹೊಂದಬೇಕು, ಅದನ್ನು ಪಡಿಬೇಕು ಅನ್ನೋಂಥ ಆಶೆ ಆಗುವುದು ಸಹಜಿಕ. ಅದಕ್ಕೆ ಧ್ಯಾಯತೋ ವಿಷಯ ಅನ್ನಪೂಸ ಅಂದರೆ ಮನಸ್ಸು ಅದನ್ನು ಇದು ಮಾಡ್ತದೆ, ಬಯಸ್ತದೆ. ಆದರೆ ಅದು ಸರಿಯೋ ತಪ್ಪು ಅನ್ನೋದು ನಿರ್ಧಾರ ಮಾಡೋದು ಮನುಷ್ಯನ ಗುಣ. ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದರೆ ಅದು ಸಿಕ್ತು ಒಂಥರ ತೃಪ್ತಿ, ಸಿಗಲಿಲ್ಲ ಅಂದರೆ ಏನಾಗುತ್ತೆ ಮನುಷ್ಯನಲ್ಲಿ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಏನಾಗುತ್ತೆ ಸಂಭೋವನ ಆಗ್ತದೆ. ಸಂಭೋವನೆಯಿಂದ ಏನಾಗುತ್ತೆ ಸ್ಮೃತಿ ಭ್ರಮ ಆಗ್ತದೆ. ಯಾವಾಗ ಸ್ಮೃತಿ ಭ್ರಮ ಆಗ್ತದೆ ಬುದ್ಧಿ ನಾಶ ಆಗುತ್ತೆ. ಬುದ್ಧಿ ಯಾವಾಗ ಶೂನ್ಯ ಆಗ್ತೈತಿ ಆವಾಗ ನಾ ಏನು ಮಾಡ್ತೀನಿ, ಇದು ಧರ್ಮನೋ ಅಧರ್ಮೋ ಅನ್ನೋದನ್ನು ಗುರುತಾಗೋದಿಲ್ಲ. ಅದಕ್ಕೆ ಮಾಡಬಾರದನ್ನು ಮಾಡಿ ಏನಾಗ್ತದೆ ಉಣಬಾರ್ದನ್ನು ಉಣ್ಣುವಂಥ ಪರಿಸ್ಥಿತಿ ಬರ್ತದೆ. ಅಂತಹ ಒಂದು ಸನ್ನಿವೇಶ ಇಲ್ಲಿ ಸಂಗ್ಯಾಬಾಳ್ಯ ಜೀವನದೊಳಗೆ ನಡೀತಾ ಇದೆ. ಏನಾಗಿದೆ ಅಂದರೆ ದೇವಾಲಯಕ್ಕೆ ಹೋದಾಗ ಅಲ್ಲಿ ಸುಂದರಳ ಅಂತ ಗಂಗಾಳನ್ನು ನೋಡಿ ಅವರ ಕೊಳಲಿರ್ತಕ್ಕಂಥ ಒಂದು ಸರಿಗೆಯನ್ನು ಈತ ಸಂಗ್ಯಾ ಗೊತ್ತಿಲ್ಲದಂತೆ ಅವಳಿಗೆ ಅರಿವಿಲ್ಲದಂತೆ ತೆಗೆದುಕೊಂಡಾಗ ಮನುಷ್ಯನಿಗೆ ಏನೇ ಆದರೂ ಬಂಗಾರ ಅಂತಂದ್ರೆ ಈಗಿನ ಕಾಲಕ್ಕಂತೂ ಬಹಳಷ್ಟು ಆಕಾಶ ಎತ್ತರಕ್ಕೆ ಇರುವಂಥ ಒಂದು ಆವಾಗಾದರೂ ಬಂಗಾರ ಅನ್ನೋದು ಯಾರಿಗಾದರೂ ಭಾಳ ಮಹತ್ವದ್ದು. ಯಾಕಂದರೆ ಹೆಣ್ಣುಮಕ್ಕಳಿಗೆ ತವರು ಮನೆಯೊಳಗೆ ತಮಗೆ ಸಾಧ್ಯ ಆದಷ್ಟು ಬೆಳ್ಳಿ ಬಂಗಾರ ಉಡುಗೆ ತೊಡುಗೆಗಳನ್ನು ಕೊಟ್ಟು ಅವ್ರು ಗಂಡನ ಮನೆಗೆ ಕಳಿಸಿರ್ತಾರೆ. ಅಂಥ ಒಂದು ಬಂಗಾರದ ಸರಿಗೇ ಇಲ್ಲ ಅಂತಂದ್ರೆ ಗಂಡನ ಮನೆಯವ್ರು ಕೇಳ್ತಾರೇನು, ಕೇಳೋದಿಲ್ಲ. ಅವ್ರಿಗೆ ಹೆಂಗೆ ಹೇಳಬೇಕಂತೇಳಿ ದ್ವಂದ್ವ ಸ್ಥಿತಿಯಲ್ಲಿರ್ತಕ್ಕಂಥ ಗಂಗಾ
ತನ್ನ ಜೊತೆಗೆ ಹೋದಂಥ ಪರಮಳು ಕೂಡ ಏನುಗಾತವ ನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿಗೆ ಹಾದೀತ ಹಂತಿಂತ ಸರಿಯಲ್ಲ ಶೇರ ಬಂಗಾರ ಸೊಡಗಿ ಗಂಡ ಏರ್ಯಾನ ಮುಂದ ಏನ ಹೇಳಲಿ ಪಂತ. ಹಿಂಗೆ ತನ್ನ ಭಾವನೆಗಳನ್ನು ವ್ಯಕ್ತ ಮಾಡಿದಾಗ ಅನಿವಾರ್ಯವಾಗಿ ಪರಸ್ಪರ ಹೆಣ್ಣು ಮಕ್ಕಳು ಒಬ್ಬರಿಗೊಬ್ಬರು ಸಮಾಧಾನ ಮಾಡ್ಕೋಬೇಕು. ಯಾಕಂದ್ರೆ ಕಳೆದದ್ದನ್ನು ಎಲ್ಲಿ ಸಿಗ್ತೈತೆ ಅನ್ನೋದು ಜಾತ್ರೆ ಒಳಗೆ ಎಲ್ಲಿ ಬಿತ್ತು ಅನ್ನೋದನ್ಸು ಗೊತ್ತಿಲ್ಲ. ಬರುವಾಗ ನೀನು ಹಾಕೊಂಡು ಬಂದಿದ್ದಿ ಅಂತ ಕೇಳಿದಾಗ ಇಲ್ಲ ಹಾಕೊಂಡದ್ದು ನೆನಪನದ, ನಾನು ಸ್ನಾನ ಮಾಡಿ ಸೀರೆ ಉಟ್ಟುಕೊಂಡು ಕೊಳ್ಳೆಗೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಅದರೊಟ್ಟಿಗೆ ನನಗೆ ಬಂಗಾರದ ಸರಿಗೆ ಹಾಕ್ಕೊಂಡಿದ್ನಿ ಅಂತೇಳಿ ನೆನಪು ಮಾಡ್ಕೋತಾಳೆ. ಅದು ಅಂಥದ್ದು ಬಂಗಾರ ಸರಿಗೆ ಮತ್ತು ರಸ್ತೆಯೊಳಗೆ ಬರ್ತಾ ಇರುವಾಗ ಆವಾಗೂ ಇತ್ತು, ಬಸವನದೇವ್ರ ಗುಡಿಯೊಳಗೆ ಬಂದು ನಮಸ್ಕಾರ ಮಾಡುವಾಗೂ ಇತ್ತು ಅಂತಂದರೆ ಎಲ್ಲಿ ಹೋತು ಅನ್ನುವಂಥ ಪ್ರಶ್ನೆ ಬಂದಾಗ ಏನೇ ಆಗಲಿ ಇದನ್ನು ಯಾರು ಗಂಡನ ಮನೆಯಾಗ ಹೇಳಕ್ಕೆ ಬರೋಂಗಿಲ್ಲ, ತವ್ರ ಮನೆಯಾಗ ಹೇಳಕ್ಕೆ ಬರೋಂಗಿಲ್ಲ. ಇಂಥ ಏನೇನಾದರೂ ಮುಂದೆ ನೋಡೋಣ ಅಂತೇಳಿ ಈ ವಿಷಯವನ್ನು ಹಾಗೆ ಇಟ್ಕೊಂಡು ಇಬ್ಬರು ಮತ್ತೆ ಬರ್ತಾ ಇರುವಾಗ ಸಂಧ್ಯಾ ಭೇಟಿಯಾಗಿ ಆವಾಗ ಅವಳನ್ನು ಕೇಳ್ತಾನೆ. ಮತ್ತು ಇನ್ನು ಯಾವೂರಾಕಿ ಅಂತ ಹೇಳಿದಾಗ ನನ್ನ ಹೆಸರು ತಗೊಂಡು ನೀನೇನು ಮಾಡ್ತಿ, ಇಲ್ಲ ಪರಸ್ಪರ ಒಂದೊಂದು ಊರಾಗ ಅಂತಂದ್ರೆ ಒಬ್ರಿಗೊಬ್ರು ಪರಸ್ಪರ ಭೇಟಿ ಆದಾಗ ನೀವು ಯಾವರವರು ನಾವು ಯಾವರು ಪರಸ್ಪರ ಪರಿಚಯ ಮಾಡ್ಕೊಳ್ಬೇಕು. ಹಾಗಾದ್ರೆ ನನ್ನಿಂದ ಕೋಣ ಗುರ್ತಾನೆ ಇಲ್ಲ ಅಂದ ಕೂಡಲೇ ಇಲ್ಲ ಪರಿಚಯ ಮಾಡ್ಕೊಳ್ಬೇಕಂತಂದ್ರೆ ನನಗೆ ಹಿಂಗೆ ಲಗಳಾರ ಮಾಡ್ತಂದ್ರೆ ನಾನು ಈರಣ್ಣನ ಹೆಂಡತಿ ಗಂಗಾ ಅಂತ ಹೇಳಿದಾಗ ಓ ಈರಣ್ಣನ ಹೆಂಡತಿ ಅವ 6 ತಿಂಗಳ ಸಂತಿವ್ಕ ನಮ್ಮ ಆಗ ಅವರು ಬಾಳೆ ಹೇಳ್ತಾನೆ ನೋಡಪ್ಪ, ಅವ್ರವ್ರ ಮಣಿತನದ ವಿಚಾರ ಹಾಗೆಲ್ಲ ಮಾತಾಡಬಹುದು. ಇಲ್ಲ ನಾನು ಬಂದಾಗ ಮತ್ತೆ ಭೇಟಿ ಆಗ್ತೀನಿ ಆಗೋದು ಐತೈತಿ, ನಾವು ಹೊರಗೆ ಹೋಗ್ತೀನಿ, ಬಿಡೋದಾರಿ ಹುಡುಗಾಟ ತರವಲ್ಲ, ನಮ್ಮ ಕೂನಾಗುರತ ನಿಮಗೇನ ಬಿಡೋದಾರಿ ಹುಡುಗಾಟ ತರವಲ್ಲ. ಅಲ್ಲ ಇಂಥ ಒಂದು ಜಾತ್ರೆ ಒಳಗೆ ನನಗಿಂತಲೂ ಎಷ್ಟು ಚಂದ ಇದ್ದಂತೆ ಎಷ್ಟೋ ಅಲ್ಲಿ ಹೆಣ್ಮಕ್ಳು ಅದಾರ, ಅಲ್ಲಿ ನೋಡು ಅಂತೇಳಿ ತೋರಿಸಿದಾಗ ಆ ಕಡೆ ನೋಡಿಕೊಂಡು ಈ ಕಡೆ ದಾಟಿ ಬಿಡ್ತಾಳೆ. ಒಂದು ಹೆಣ್ಮಗಳು ಒಂದು ಪ್ರಸಂಗ ಒಳಗೆ ನೀವು ದಾಟಿ ಹೋದರೂ ಕೂಡ ಮನುಷ್ಯನಿಗೆ ಒಂದು ಯಾವ್ದಾರ ಒಂದು ಹುಚ್ಚೈತಿ ಅಂತಂದ್ರೆ ಅದೇಂತ ಮದುವೆ ಆಗೋ ಮಟ್ಟ ಹುಚ್ಚು ಬಿಡುವುದಿಲ್ಲ, ಹುಚ್ಚು ಬಿಡುವ ಮಟ್ಟ ಮದುವೆ ಆಗೋದಿಲ್ಲ ಅನ್ನಂಗೆ ಅದು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವನು ಗುಂಗ್ ಹೋಗೋದಿಲ್ಲ. ಹಗಲಿ ರಾತ್ರಿ ಬೀಳುತ್ತಾವು ಅಕ್ಕಿ ಕನಸ ಸಾಯ್ತೇನೋ ಉಪವಾಸ ಅಂಥೇಳಿ ತನ್ನ ಗೆಳೆಯ ಹೇಳಿ ಹೆಂಗಾದ್ರೂ ಮಾಡಿ ಪ್ರಯತ್ನ ಮಾಡೋದು ಹೇಳಿದ್ರು ಕೂಡ ಅನಿವಾರ್ಯವಾಗಿ ಉಪ್ಪತ್ತಿಂದ ಋಣ ಯಾರ್ದಾದ್ರೂ ನಾವು ಒಂದು ಋಣದಾಗ ಬಿದ್ದು ಅಂದ್ರೆ ನಾವು ಮಾಡುವಾರ್ಥ ಕೆಲಸ ಮಾಡಬೇಕು ಆಗ್ತೈತಿ ಅನ್ನುವಂಥ ಕುರುಕ್ಷೇತ್ರದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇಂಥ ಆಚಾರ್ಯರಷ್ಟೇ ಅಲ್ಲದೆ ಕರ್ಣ, ಇದು ಶಲ್ಯ ಮಹಾರಾಜ ಇವರೆಲ್ಲ ದೃಷ್ಟಾಂತಗಳ ಕಣ್ಣು ಮುಂದೆ ಬರ್ತಾವೆ. ಆವಾಗ ಭಾಳ ಅನಿವಾರ್ಯವಾಗಿ ಗಂಗಳ ಮನೆಗೆ ಹೋಗಿ ಅವಳಿದನ್ನು ಕೇಳಿದಾಗ ಮುಖಭಂಗಿತ ಆಗಿದ್ರು ಕೂಡ ಕೊನೆಗೆ ಇರ್ತಾನೆ ಪರಮ್ಮನ ಒಂದು ಸಹಾಯದಿಂದ ಅವಳ ಒಂದು ಕುತಂತ್ರದಿಂದಾಗಿ ಗಂಗಾ ಸ್ನೇಹ ಸಂಖ್ಯೆ ಲಭಿಸ್ತತಿ. ಆದರೆ ಯಾವುದೇ ಆದರೂ ಏನೇನು ಸಂಗ್ರಹ ಮಾಡಿದ್ದು ಧರ್ಮಯುಕ್ತವಾಗಿ ಮಾಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ನಮ್ಮ ಮೊದಲಿಂದಲೂ ಹಿಂದೂ ಸಂಪ್ರದಾಯದೊಳಗೆ ಬಂದದ. ಇದು ನಮ್ಮ ಸನಾತನ ಸಂಸ್ಕೃತಿಯೂ ಹೌದು. ಯಾಕಂದರೆ ಪರಪುರುಷ ಪರಸ್ತ್ರೀಯರ ಕೂಡ ಆಗಲಿ, ಪರಸ್ತ್ರೀ ಪರಪುರುಷರ ಕೂಡ ಆಗಲಿ ಯಾವ ಕಾಲಕ್ಕೂ ಸಂಘ ಮಾಡಬಾರದು. ಇಂಥ ಇದ್ದಾಗೂ ಕೂಡ ಇಲ್ಲಿ ಸಂಜ್ಞಾನ ಒತ್ತಾಯಕ್ಕಾಗಿ ಅದು ಪರಮ್ಮಳ ಒಂದು ಕುಂಠಲತನದಿಂದಾಗಿ ಈ ಗಂಗಾಳ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇಲ್ಲಿ ಗಂಗಾ ಪ್ರಹಸನ ಅನ್ನುವಂಥದ್ದನ್ನು ಕೊಟ್ಟದ್ದನ್ನು ಯಾಕಂದರೆ ಈ ಹೆಣ್ಮಗಳು ಏನು ಮಾಡಬೇಕು ಅನ್ನೋದನ್ನು ತೋರಿಸೋದಿಲ್ಲ. ಇತ್ತು ನೋಡಿದರೆ ಗಂಡ ಊರಾಗಿಲ್ಲ, 6 ತಿಂಗಳಂತಲೇ ಆತ ಹೋಗ್ತಾನೆ. ಮತ್ತು ಈ ಕಡೆ ಮನ್ಯಾಗ ಮೈದುಂಡು ಇದ್ದಾರೆ ಕರೆ ಅವರು ಮನೆಯಾಗಿರೋದಿಲ್ಲ. ಹಾಗೇ ತನ್ನ ಏನೆಲ್ಲ ಉಣ್ಣಾಕ ತಿನ್ನಾಕ ಇದ್ದರೂ ಕೂಡ ಗಂಡನ ಸುಖ ಅನ್ನುವಂಥದ್ದು ಬಹಳ ಮಹತ್ವದ್ದು. ಆ ಸುಖಕ್ಕಾಗಿ ಹೆಣ್ಣು ಸಹಜವಾಗಿ ಹಂಬಲಿಸೋದು ಕರೆ ಅದ. ಇಂಥಾದರೆ ಬಂಗಾರದ ಸರಿಗೆ ಒಂದು ಕಳೆಗೈತಿ. ಅದು ಕಳವ ಅಂತ ಒಂದು ಆ ಬಂಗಾರದ ಸರಿಗೆ ಈ ಸಂಜ್ಞಾಗಿ ಸಿಕ್ಕತಿ ಅನ್ನುವಾಗ ಏನು ಮಾಡಬೇಕು ಅಂತ ತೋರಿಸೋದನ್ನು ದ್ವಂದ್ವದಲ್ಲಿ ಸಿಕ್ಕಂಥ ಈ ಹೆಣ್ಣು ಮಗಳು ಅನಿವಾರ್ಯವಾಗಿ ತನ್ನ ಒಂದು ಸಂಕಷ್ಟಗಳ ಮಧ್ಯದಲ್ಲಿಯೂ ಕೂಡ ಏನೇ ಆಗಲಿ ನನಗೆ ಈ ಸಂಕಟದಿಂದ ಪಾರಾದ ಸಾಕತ್ತಿದ್ದು ಸಂಘನವನ್ನು ಸಂಘಕ್ಕಾಗಿ ಹಂಬಲಿಸಿ ಬಂದಾಗ ಅದು ಅನಿವಾರ್ಯವಾಗಿ ಅಂದರೆ ಕಾಯಿಗೆ ಕುಂಡ್ರದಕ್ಕೆ ತೊಂಗೆ ಮುರಿದಕ್ಕೆ 2 ಸಮ ಅಂದಾಗ ಇವರಿಬ್ಬರು ಒಳಗೆ ಬಂಧನದೊಳಗೆ ಇದ್ದಾಗನ ಗಂಡ ಏರಿಯಾ ಬಂದು ಬಾಗಿಲಾಗಿ ನಿಂತಾಗ ಆಗ ಅವ್ರಿಗೆ ಏನು ಮಾಡಬೇಕಂತ ತೋರಿಸದ ಅಯ್ಯೋ ಸಂಘ ಮಾಡಲೆಂಗ ಈರ್ಯಾ ಬಾಗಿಲದಾಗ ಈರ್ಯಾ ಬಂದನ ವೈರಿ ಕೈಯ ಹಿಡದನ ಕೊಡಲಿ
ಹೆಸರಗೊಂಡ ಕರಿಯತಾನ ಕರಿಯತಾನ ನಮ್ಮನ ಕಡಿಯತಾನ. ಅಯ್ಯೋ ಸಂಗ ಮಾಡಲೆಂಗೋ ಮಾಡಲೆಂಗ ಈರ್ಯಾ ಬಾಗಿಲದಾಗ. ಕೂಡಿದ ಗೆಳೆತನ ನಡಿಲಿಲ್ಲೋ ಭಾಳ ದಿನ, ಕೂಡಿದ ಗೆಳೆತನ ನಡಿಲಿಲ್ಲೋ ಭಾಳ ದಿನ. ಅಯ್ಯೋ ಸಂಗ ಮಾಡಲೆಂಗೋ ಮಾಡಲೆಂಗ ಈರ್ಯಾ ಬಾಗಿಲದಾಗ. ಇನ್ನೇನು ಮಾಡೋದ್ರಿ, ನಾವೊಂದು ಬಗೆದ್ರೆ ದೈವೊಂದು ಬಗೆತು ಅಂತಂದಂಗೆ ನಮ್ಮ ಪರಿಸ್ಥಿತಿ ಆಗಿಬಿಟ್ಟೈತಿ. ಈಗ ಹೊರಗಡೆ ನನ್ನ ಗಂಡ ಬಂದ ಅಂತಾನು, ನಾವೆಲ್ಲಿ ಒಳಗೆ ಸಿಕ್ಕಿದ್ದೀವಿ, ಹೊರಗಡೆ ಹೋದರೆ ನಮ್ಮನ್ನಿಬ್ಬರನ್ನೂ ಕಡಿತಾನು. ಏನು ಮಾಡಬೇಕು ಅನ್ನೋದು ಅಲ್ಲ ಗಂಗಾ, ನಾ ಇನ್ನೇನು ಮಾಡಲಿ. ಬೈಲು ಹೊಂಗಲ ಊರಾಗ ಮೆರೆದ ಹುಡುಗ ನಾನ, ಬೈಲು ಹೊಂಗಲ ಊರಾಗ ಮೆರೆದ ಹುಡುಗ ನಾನ. ಚಾಪಿ ಸುಳ್ಯಾಗ ಬಚ್ಚಲ ಮೂರ್ಯಾಗ ಹ್ಯಾಂಗ ಅಡಗಲಿ. ಅಲ್ಲ, ನನಗೆ ಈ ಬೈಲಂಗಳ ಊರಾಗನ ನನ್ನಂಥ ಹುಡುಗನ ಯಾರಿಲ್ಲ. ಆದರೆ ಹಿಂಗೆ ಪ್ರಸಂಗ ಮಾಡಿ ಈಗ ನಾನು ಬಚ್ಚಲ ಮುರಿಯಾಗ ಮತ್ತು ಚಾಪಿ ಸುಳ್ಯಾಗ ಹೆಂಗೆ ಅಡಗಲಿ ಅಂತನಾಗ. ಹಾಗಾದ್ರೆ ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಬಾಗಿಲ ತೆಗಿತೀನಿ, ನನ್ನ ಮುತ್ತಿನ ಸೆರಗ ಮರಿ ಮಾಡ್ತೀನಿ, ಜಿಗಿದು ಹೋಗ್ರಿ ಅಂದ ಕ್ಷಣ ಆಗಂತ ಹೊರಗಡೆ ಗಂಡನ ಧ್ವನಿ ಕೇಳಂತ, ಏ ಗಂಗಾ ಈ ಬಾಲ ತೆಗಿತೀವಿ ಒದ್ದು ಮುರಿಲ್ಲ ಅಂದಾಗ, ಇಲ್ಲ ತೆಗಿತೀನಿ ರೀ ಅಂತೇಳಿ ಸರಕ್ಕೆ ನಾನು ಬಾಗಿಲ ಸರಿದಾಗ ಈಗ ಜಿಗಿದು ಹೋಗ್ಬಿಡ್ತಾನೆ. ಅವನ ಪಟಗ ಅಲ್ಲಿ ಬಿದ್ದು ಬಿಡ್ತೈತಿ. ಹಾಂ, ಏಕದಮ್ ಅದು ಇದು ಪಟಗ ಯಾರ್ದು ಅನ್ನೋಂಥ ಒಂದು ವಿಚಾರಣೆ ಬಂದಾಗ ಆ ಕಡೆ ಅವ್ನು ಆಳಮಗ ಬೇಗನೆ ಬಂದಿದ್ದು ಬೇರೆ ಯಾರ್ದು ಅಲ್ಲ ರೀ, ಈ ಸೋಮವಾರಪೇಟೆ ಮ್ಯಾಲವಾಗಿ ಸಂಜ್ಞಾಂದನೇ ಇದು ಪಟಗ, ಅವನದೇ ಜರದ ಪಟಗ. ಅವನು ನಮ್ಮ ಮನ್ಯಾಗ ಬಂದು ಏನು ಮಾಡ್ದ, ಏನು ಮಾಡಿದಂತ ಏನು ಕೇಳ್ತೀವಿ, ಪ್ರತ್ಯಕ್ಷ ನೋಡಿದೆ ಅಲ್ಲ ಎಲ್ಲ ಇದು ಮಾಡಿ ಕಡ್ದು ಬಿಡ್ತೀನಿ ಅಂದಾಗ, ನೋಡ್ರಿ ಸಾವ್ಕಾರ, ಹೆಣ್ಮಗಳನ್ನ ಕಡ್ದು ಏನು ಮಾಡ್ಯವ್ರ, ಅಲ್ಲಿ ಏನೂ ಆಗೈತಿ. ಇದನ್ನು ನೀವು ಸರಸರ ವಿಚಾರ ಮಾಡಿರಿ. ವಿಚಾರ ಮಾಡಿದ ನಂತರ ಏನು ಬಾಂಧಗಡಿ ಮಾಡಿದನಲ್ಲ, ಅವನು ಬ್ಯಾಗಿನ ಬಿಟ್ಟು ಸೋಮವಾರಪೇಟೆ ಸಂಜ್ಞಾನ ಕಡಿನು ಅಂದ ಕ್ಷಣ, ಹೌದು ನಿನ್ನ ಮಾತು ಕರೆ ಐತಿ, ಆದರೆ ಈ ಮೊದಲು ವಿಚಾರಣೆ ಮಾಡ್ತೀನಿ ಅಂದ ಕೂಡಲೇ ನೀನು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ ಕೂಡಲೇ, ಆತು ಬೇಗರಿ ನೀನಾದರೂ ಮನೆಗೆ ಹೋಗಿ ಬಾ, ನಾನು ಇದು ಕೂಲಂಕಷವಾಗಿ ಎಲ್ಲ ವಿಚಾರ ಮಾಡ್ತೀನಿ, ಈಗಿಂದಿಗೆ ನಾನು ತಮ್ಮಗಳನ್ನ ಕರಿತೀನಿ, ನೀನು ಹೋಗಿ ಬಾ, ಆಗದ ಸಾವುಕಾರನ ಹೋಗಿ ಬರ್ತೀನಿ.